पूर्णः प्रेष्ठः परस्वामी व्याप्तः कर्ता उपकारकः रक्षत्येव तदीयं मां कर्मार्चो गुरुदेवगः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। श्रीकृष्ण नारायण नारायण नरहरे नरहरि। ಶ್ರೀಮದಾಚಾರ್ಯರು ಪರಮಾತ್ಮನ ರೂಪದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಭಗವಂತನನ್ನ ಪ್ರತ್ಯಕ್ಷವಾಗಿ ಕಂಡ ಮಹಾನುಭಾವರು ಶ್ರೀಮದಾಚಾರ್ಯ. ಭಗವಂತನನ್ನ ಕಂಡವರು ಮಾತ್ರ ಅಲ್ಲ, ದೇವರನ್ನ ಯಾವಾಗಲೂ ನೋಡುವಂತವರು ಶ್ರೀಮದಾಚಾರ್ಯ. ನೈಹರಿಂ ಸತತಂ ನನಮತ್ಯತೋ ನಚನ ಪಶ್ಯತಿ ನಾಪಿ ನವಂದತೆ. ನಾವು ಶ್ರೀಮದಾಚಾರ್ಯರ ಪರಮ ಪವಿತ್ರವಾದ ಚರಿತ್ರೆಯನ್ನು ತಿಳಿಸುವ ಗ್ರಂಥ ಸುಮಧ್ವಿಜಯದಲ್ಲಿ ಮಾತನ್ನು ಕೇಳ್ತೇವೆ. ಒಂದು ಕ್ಷಣವೂ ಬಿಡದೆ ನಿರಂತರವಾಗಿ ಭಗವಂತನ ದರ್ಶನ ಮಾಡುವ ಮಹಾಭಾಗ್ಯವನ್ನು ಪಡೆದ ಮಹಾ ಉತ್ತಮರಾದ ಆಚಾರ್ಯರು ಶ್ರೀಮದಾಚಾರ್ಯರು. ಅಂತಹ ಶ್ರೀಮದಾಚಾರ್ಯರು ಭಗವಂತನನ್ನ ನಿರಂತರವಾಗಿ ನೋಡಿದರೂ ಅವರಿಗೆ ಇನ್ನೂ ನೋಡಬೇಕು ಅಂತ ಅನಿಸ್ತದೆ. ಅಂತಹ ಅದ್ಭುತವಾದ ಪರಮ ಸುಂದರವಾದ ರೂಪ ಭಗವಂತನದು. ಬಹಳ ಇದು ಆಶ್ಚರ್ಯಕರವಾಗಿರತಕ್ಕಂತಹದ್ದು ಮತ್ತು ಅತ್ಯದ್ಭುತವಾದದ್ದು. ಶ್ರೀಮದಾಚಾರ್ಯರು ಭಗವಂತನ ದಯಾ ದೃಷ್ಟಿಯ ವರ್ಣನೆಯನ್ನು ಮಾಡ್ತಾರೆ. 10ನೇ ಶ್ಲೋಕದಲ್ಲಿ ಸ್ಮರಾಮಿ ಭವ ಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಭಗವಂತನ ದಯಾ ದೃಷ್ಟಿ ನಮ್ಮ ಮೇಲೆ ಇರಬೇಕು. ಭಗವಂತ ನಮ್ಮನ್ನ ಅತ್ಯಂತ ಪ್ರೀತಿಯಿಂದ ನಮ್ಮನ್ನ ನೋಡ್ತಾ ಇದ್ದಾನೆ ಅಂತ ನಾವು ಭಗವಂತನ ಮುಖ ಕಮಲವನ್ನು ಚಿಂತನೆ ಮಾಡಬೇಕು. ದೇವರು ನಮ್ಮ ಹೃದಯ ಮಂದಿರದಲ್ಲಿ ಕುಳಿತಿದ್ದಾನೆ. ನಮ್ಮ ಮನ ಮಂದಿರದಲ್ಲಿ ಅಥವಾ ನಾವೊಂದು ಪೂಜಾ ಮಂದಿರ ಮಾಡಿದ್ದೇವೆ. ಭವ್ಯವಾಗಿರತಕ್ಕಂತಹ ಮಂಟಪ ಇದೆ, ರತ್ನ ಮಂಟಪ ಇದೆ, ವಜ್ರದ ಮಂಟಪ ಇದೆ, ಆಸನ ಇದೆ. ಆ ಆಸನದಲ್ಲಿ ಭಗವಂತನನ್ನ ಕೂಡಿಸಿದ್ದೇವೆ. ಪರಮಾತ್ಮ ಅಲ್ಲಿ ಕುಳಿತಿದ್ದಾನೆ. ಅಂತಹ ಸುಂದರವಾಗಿರ್ತಕ್ಕಂತಹ ಭಗವಂತನ ರೂಪವನ್ನು ಚಿಂತನೆ ಮಾಡ್ತಾ ಆ ಭಗವಂತನನ್ನ ನಾವು ನೋಡ್ತಾ ಇದ್ದೇವೆ. ಆ ಪರಮಾತ್ಮ ನಮ್ಮನ್ನು ನೋಡ್ತಾ ಇದ್ದಾನೆ ಅಂತ ನಾವು ಚಿಂತನೆ ಮಾಡಬೇಕು. ದೇವರನ್ನು ಕರೆದ ಮೇಲೆ ದೇವರು ನಮ್ಮನ್ನೇ ನೋಡ್ತಾ ಇದ್ದಾನೆ. ಕೆಲವು ಸಲ ಹೀಗಾಗತ್ತೆ. ಎಷ್ಟೋ ಜನರು ನಮ್ಮ ಮನೆಗೆ ಬರ್ತಾರೆ, ನಮ್ಮನ್ನ ಅವರು ನೋಡದೇ ಇರಬಹುದು, ಪ್ರೀತಿಯಿಂದ ನೋಡದೇ ಇರಬಹುದು. ಅನೇಕ ಪ್ರಸಂಗಗಳು ನಡೀತದೆ. ಆದ್ರೆ ಭಗವಂತನ ಬಗ್ಗೆ ಚಿಂತನೆ ಮಾಡುವ ಹೇಳ್ತಾರೆ, ಏನು ನಮ್ಮ ಭಾಗ್ಯ. ನಾವು ನಿಜವಾಗಿಯೂ ಚಿಂತನೆ ಮಾಡಬೇಕು, ಧ್ಯಾನ ಮಾಡಬೇಕು. ನಮ್ಮ ಮನೆಗೆ ಸುಮ್ಮನೆ ಒಂದು ದೃಷ್ಟಾಂತಕ್ಕೆ ಹೇಳ್ತೀನಿ. ಒಬ್ಬ ಅಧಿಕಾರಿ ಬರ್ತಾನೆ ಅಂತ ಅಂದ್ರೆ ಲೌಕಿಕ ರೀತಿಯಿಂದ ನಾವು ಉತ್ಸಾಹ ಪಡ್ತೀವಿ. ಒಬ್ಬ ಜ್ಞಾನಿಗಳು ಬರ್ತಾರೆ ಅಂದ್ರೆ ಉತ್ಸಾಹ, ಸ್ವಾಮಿಗಳು ಬರ್ತಾರೆ ಅಂದ್ರೆ ನಾವು ದೃಷ್ಟಾಂತಕ್ಕೆ ಇನ್ನೊಂದು ನೆನಪು ಮಾಡ್ಕೊಂಡು, ನಿಮ್ಮ ಮನೆಗೆ ಇವತ್ತು ಶ್ರೀಮದಾಚಾರ್ಯ ಬರ್ತಾರೆ ಅಂದ್ರೆ ಎಷ್ಟು ಸಂತೋಷವಾಗುತ್ತೆ. ಓ, ಮಧ್ವಾಚಾರ್ಯ ನಮ್ಮ ಮನೆಗೆ ಬರ್ತಾರೆ, ನಾವು ಕರಿತೀವಿ, ನಾವು ಆಸನ ಕೊಡ್ತೀವಿ, ಕೂಡಿಸ್ತೀವಿ. ಸ್ವಯಂ ಭಗವಂತ ನಾರಾಯಣನೇ ನಿಮ್ಮ ಮನೆಗೆ ಬರ್ತಾನೆ ಅಂದ್ರೆ ಅದೆಂತ ಭಾಗ್ಯ, ಪರಮ ಭಾಗ್ಯ. ಇವತ್ತು ನಮ್ಮ ಮನಸ್ಸಿಗೆ, ನಮ್ಮ ಹೃದಯ ಮಂದಿರದಲ್ಲಿ, ನಮ್ಮ ಮನೆಗೆ ಸ್ವತಂತ್ರನಾದ ಸರ್ವೋತ್ತಮನಾದ
ಸಾಕ್ಷಾತ್ ನಾರಾಯಣ ಬಂದಿದ್ದಾನೆ. ಆ ಭಗವಂತನನ್ನ ನಮ್ಮ ಮನೆಗೆ ಕರೆದು ನಮ್ಮ ಮನೆಯಲ್ಲಿ ಇರುವ ಆಸನಗಳೆಲ್ಲ ದೇವರು ನೋಡಿದರೆ ದೇವರು ಓಡಿ ಹೋಗ್ತಾನೆ. ಅಂತಹ ಆಸನಗಳು. ನಾವು ಈ ಏನಂತಾರೆ ಪ್ಲಾಸ್ಟಿಕ್ ಚೇರ್ ಇಟ್ಟಿರ್ತೇವೆ, ಇಲ್ಲ ಇನ್ಯಾವುದೋ ಒಂದು ಆಸನ, ಇಲ್ಲ ಕಟ್ಟಿಗೆ ಆಸನ, ಇನ್ಯಾವುದೋ ಪೀಠಗಳು, ಚಿಕ್ಕ ಚಿಕ್ಕ ಪೀಠಗಳು. ಪರಮಾತ್ಮ ಎಂದೂ ಈ ಯಾವ ಆಸನಗಳಿಂದಲೂ ಬೇಸರ ಪಡುವುದಿಲ್ಲ. ದೊಡ್ಡ ಹೃದಯವಂತಿಗೆ ಭಗವಂತನಲ್ಲಿ. ಪರಮಾತ್ಮ ಅಂತಾನೆ, ಭಕ್ತಿಯಿಂದ ಕರಿತೀಯಲ್ಲ, ನಾನು ಬರ್ತೇನೆ, ಬಂದೆ, ನಿಮ್ಮನೆಗೆ ಬರ್ತಾ ಇದ್ದೇನೆ. ಬರ್ತಾನೆ, ಆಸನಲ್ಲಿ ಕೂಡ್ತಾನೆ. ಆ ಕುಳಿತಿರುವಂತಹ ಭಗವಂತನನ್ನ ನೋಡುವ ಭಾಗ್ಯ ನಮಗೆ ಇಲ್ಲ. ನೋಡ್ಬೇಕು, ನಾವು ಮನಸ್ಸಿನಿಂದ ಚಿಂತನೆ ಮಾಡಬೇಕು. ದೇವರು ಬಂದಿದ್ದಾನೆ, ನಾವು ಕರೆದಿದ್ದೇವೆ. ಪೂಜಾ ಸಮಯದಲ್ಲಿ ಭಗವಂತನ ಕರಿತೀವಿ, ಬನ್ನಿ ಅಂತ ಕರಿತೀವಿ, ಪೀಠದಲ್ಲಿ ಕೂಡಿಸ್ತೇವೆ. ಆ ಭಗವಂತ ಕೂತಿದ್ದಾನೆ. ದೇವರ ಪೂಜೆಯನ್ನು ಮಾಡುವಾಗ, ಆರಾಧನೆ ಮಾಡುವಾಗ ಭಗವಂತನನ್ನು ಕೂಡಿಸಿ ನಾವು ಯಾರತ್ರೋ ಮಾತಾಡ್ತೀವಿ. ಎಷ್ಟು ಅಪರಾಧವಾಗತ್ತೆ ನೋಡಿ. ಅದಕ್ಕೆ ನಮ್ಮಲ್ಲಿ ಒಂದು ನಿಯಮ ಇದೆ. ಭಗವಂತನ ಪೂಜೆ ಪ್ರಾರಂಭವಾದ ತಕ್ಷಣ ನಾವು ಘಂಟಾವಾದನ ಮಾಡ್ತೀವಿ, ಆಮೇಲೆ ಮೌನ. ಸಮಗ್ರ ಪೂಜೆ ಮುಗಿಯುವವರೆಗೆ ಆ ಭಗವಂತನಲ್ಲೇ ನಮ್ಮ ಮನಸ್ಸಿರಬೇಕು ಅನ್ನುವುದಕ್ಕಾಗಿ ಮೌನವನ್ನು ಹೇಳ್ತಾರೆ. ಆ ಪರಮಾತ್ಮನು ನಮ್ಮ ಎದುರಿಗೆ ಕೂತಿದ್ದಾನೆ. ಸರ್ವೋತ್ತಮ, ಸ್ವತಂತ್ರ, ಪರಮಸುಂದರ, ಶಂಖಚಕ್ರ ಗದಾಪದ್ಮ ಧಾರಣ ಮಾಡಿದ್ದಾನೆ. ಕಮಲದಂತಹ ಕಣ್ಣುಗಳು, ಸುಂದರವಾಗಿರತಕ್ಕಂತಹ ಮುಖ, ಮಂದಹಾಸದಿಂದ ಭಗವಂತ ನಮ್ಮನ್ನು ನೋಡ್ತಾ ಇದ್ದಾನೆ. ಭಕ್ತ, ನೀನು ಕರೆದಿದ್ದೀಯ, ನಾನು ಬಂದಿದ್ದೇನೆ. ಯಾಕೆ ಚಿಂತೆ ಮಾಡ್ತೀವಿ? ಇಡೀ ಜಗತ್ತನ್ನು ರಕ್ಷಣೆ ಮಾಡತಕ್ಕಂತಹ ನಾನು ನಿನ್ನೊಬ್ಬನನ್ನ ರಕ್ಷಣೆ ಮಾಡೋದಿಲ್ಲೇನು? ನಿನಗೆ ಬಂದಿರತಕ್ಕಂತಹ ಕಷ್ಟಗಳನ್ನು ಪರಿಹಾರ ಮಾಡೋದಿಲ್ಲೇನು? ನಿಶ್ಚಿತವಾಗಿಯೂ ಮಾಡ್ತೇನೆ ಅಂತ ಭಗವಂತ ಎಷ್ಟು ದಯಾದಿಂದಾಗಿ ನಮ್ಮ ಮನೆಗೆ ಬಂದಿದ್ದಾನೆ, ನಮ್ಮ ಎದುರು ಕೂತಿದ್ದಾನೆ. ಆದರೆ ಆ ಭಗವಂತನನ್ನು ನಾವು ನೋಡ್ತಾ ಇಲ್ಲ. ಆ ಭಗವಂತನ ನಾವು ಚಿಂತನೆ ಮಾಡಬೇಕು. ಸ್ವಾಮಿ ಸಾನು ರಾಗಾವಲೋಕನಂ, ದೇವರು ನಮ್ಮನ್ನು ಬಹಳ ಪ್ರೀತಿಯಿಂದ ನೋಡ್ತಾನಂತೆ. ಅನುರಾಗ ಅಂದ್ರೆ ಸ್ನೇಹ, ಪ್ರೀತಿ. ಅವಲೋಕನ ಅಂದ್ರೆ ನೋಡೋದು. ಆ ಭಗವಂತ ನಮ್ಮನ್ನು ನೋಡ್ತಾನೆ. ಹೇಗೆ ನೋಡ್ತಾನೆ? ಸಾನು ರಾಗಾವಲೋಕನಂ, ಅತ್ಯಂತ ಪ್ರೀತಿ, ಅತ್ಯಂತ ದಯೆ, ಅತ್ಯಂತ ಕರುಣೆ, ದಯೆಯಿಂದ ನಮ್ಮನ್ನು ನೋಡ್ತಾನೆ. ಆ ಭಗವಂತನ ದಯಾ ದೃಷ್ಟಿ ಹೇಗಿರುತ್ತೆ ಅಂತಂದ್ರೆ, ಭವ ಸಂತಾಪ ಹಾನಿದ ಅಮೃತ ಸಾಗರಂ, ಅಮೃತವನ್ನೇ ಕುಡಿದಷ್ಟು ಸಂತೋಷವಾಗುತ್ತೆ. ಮೋಕ್ಷವನ್ನೇ ಕೊಡುವಂತಹ ಭಗವಂತನ ದಯಾದೃಷ್ಟಿ. ಭವ ಸಂತಾಪ ಹಾನಿದ, ಭವ ಅಂದ್ರೆ ಸಂಸಾರ, ಅಲ್ಲಿರ್ತಕ್ಕಂತಹ ಸಂತಾಪಗಳು, ನಾನಾ ವಿಧವಾಗಿರ್ತಕ್ಕಂತಹ ತಾಪಗಳು. ಅಂತಹ ತಾಪಗಳನ್ನ ಭಗವಂತ ನಾಶ ಮಾಡ್ತಾನಲ್ಲ, ಆ ಭಗವಂತನ ದೃಷ್ಟಿಯೇ ನಮ್ಮೆಲ್ಲ ತಾಪಗಳನ್ನು ಪರಿಹಾರ ಮಾಡ್ತದೆ. ಭವ ಸಂತಾಪ ಹಾನಿದ ಅಮೃತ ಸಾಗರಂ, ಸಂಸಾರದಲ್ಲಿ ಬರ್ತಕ್ಕಂತಹ ನಾನಾ ವಿಧವಾದ ಯಾವ ತಾಪಗಳಿದೆ, ಕಷ್ಟಗಳಿದೆ, ಚಿಂತೆಗಳಿದೆ, ಅದನ್ನೆಲ್ಲವನ್ನು ಹಾನಿದ ನಾಶ ಮಾಡತಕ್ಕಂಥವನು ಪರಮಾತ್ಮ. ಹೀಗಾಗಿ ಭವ ಸಂತಾಪ ಹಾನಿದ ಅಮೃತ ಸಾಗರಂ, ದುಃಖವನ್ನ ಪರಿಹಾರ ಮಾಡ್ತದೆ. ಅಮೃತ ಸಾಗರ ಅಂದ್ರೆ ಮರಣರಹಿತವಾಗಿರತಕ್ಕಂತಹ, ಎಂದಿಗೂ ನಾಶವಾಗದೇ ಇರತಕ್ಕಂತಹದ್ದು ಆ ಭಗವಂತನ ಕೃಪಾ ಕಟಾಕ್ಷ. ಅದು ಹೇಗಿದೆ ಅಂದ್ರೆ, ನಮ್ಮ ಇದಕ್ಕೆ ಎರಡು ರೀತಿಯಿಂದ ಅರ್ಥ ಮಾಡಿದ್ದಾರೆ, 2-3 ಅರ್ಥ ಇದೆ.
ಒಂದೊಂದು ಅರ್ಥ ತಿಳಿತಾ ಹೋಗೋಣ. ಭವಸಂತಾಪವನ್ನ ನಾಶ ಮಾಡುವಂತಹದ್ದು, ಜೊತೆಗೆ ಅಮೃತ ಸಾಗರ ಅಂದ್ರೆ ಅಮೃತದ ಸಾಗರ. ನಾವು ಸಾಮಾನ್ಯವಾಗಿ ಕೇಳ್ತೇವೆ, ದೇವತೆಗಳೆಲ್ಲ ಅಮೃತಪಾನವನ್ನು ಮಾಡ್ತಾರೆ. ಅಮೃತಪಾನ ಮಾಡಿದ್ದಕ್ಕೆ ಅವ್ರಿಗೇನು ಕಷ್ಟ ಇಲ್ಲ, ಹಸಿವೆ ಇಲ್ಲ, ನೀರಡಿಕೆ ಇಲ್ಲ, ಮರಣ ಇಲ್ಲ, ದುಃಖ ಇಲ್ಲ, ಏನಿಲ್ಲ, ಆರಾಮಾಗಿದ್ದಾರೆ. ಒಂದು ಸ್ವಲ್ಪ ಅಮೃತವನ್ನು ಪಾನ ಮಾಡಿದ್ದಕ್ಕೆ ಹೀಗಿದ್ದರೆ ಆ ಭಗವಂತನ ದಯಾ ದೃಷ್ಟಿ ಇದೆಯಲ್ಲ, ಅದೆಂಥದ್ದು ಅಂದ್ರೆ ಅಮೃತದ ಸಾಗರವಿದ್ದಂತೆ ಇದೆ. ನಾವೆಲ್ಲ ವಿಷ್ಣು ಭಕ್ತರಾಗಬೇಕು, ನಮಗೆಲ್ಲ ದೇವರು ಪ್ರಿಯನಾಗಬೇಕು. ದೇವರು ನಮ್ಮ ಸಮೀಪದಲ್ಲೇ ಕೂತಿದ್ದಾನೆ, ನಮ್ಮ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಅಂತ ನಾವು ಚಿಂತನೆ ಮಾಡ್ಬೇಕು. ನಾವೆಲ್ಲ ಆ ಭಗವಂತನ ಬಿಟ್ಟು ದೂರ ಇದ್ದೇವೆ, ಆದ್ರಿಂದ ಕಷ್ಟಪಡ್ತೀವಿ. ಶ್ರೀಮದಾಚಾರ್ಯ ಹೇಳ್ತಾರೆ, ಯಾಕೆ ದೂರ ಹೋಗ್ತೀರಿ? ದೇವರು ನಿಮ್ಮ ಹತ್ರ ಇದ್ದಾನೆ. ಕರೀರಿ ದೇವರನ್ನ, ನಿಮ್ಮ ಮನೆ ಕರೀರಿ, ನಿಮ್ಮ ಮನಸ್ಸಿಗೆ ಕರೀರಿ, ನಿಮ್ಮ ಪೂಜಾ ಮಂದಿರಕ್ಕೆ ಕರೀರಿ, ಭಗವಂತ ಬರ್ತಾನೆ. ಸಂತೋಷದಿಂದ ಆ ಭಗವಂತನ ನಾವು ಆಹ್ವಾನ ಮಾಡ್ಬೇಕು, ಕೂಡಿಸ್ಬೇಕು, ದೇವನ ನೆನಿಬೇಕು. ದೇವ ನಮ್ಮನ್ನು ನೋಡ್ತಾ ಇದ್ದಾನೆ. ಆ ಭಗವಂತನ ದಯಾ ದೃಷ್ಟಿ ನಾವು ಒಂದು ಸಲ ನಮ್ಮ ಸ್ವಾಮಿಗಳು, ದೊಡ್ಡವರು, ಜ್ಞಾನಿಗಳು ನಮ್ಮ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತಪ್ಪ, ಸ್ವಾಮಿಗಳನ್ನು ನೋಡಿದ್ರು, ಮಾತಾಡಿಸಿದ್ರು, ದೊಡ್ಡ ಭಾಗ್ಯ. ದೇವರೇ ಬಂದಿದ್ದಾರೆ. ನಿಮ್ಮನ್ನ ಆ ಭಗವಂತನನ್ನ ನಾವು ನೆನಿತ, ಆ ಭಗವಂತನ ದರ್ಶನ ನಾವು ಮಾಡ್ಕೋಬೇಕು. ದೇವ ನಮ್ಮನ್ನು ನೋಡ್ತಾ ಇದ್ದಾನೆ ಚಿಂತನೆ ಮಾಡಬೇಕು. ಆ ಭಗವಂತನ ದೃಷ್ಟಿ ಎಂಥದ್ದು ಅಂತಂದ್ರೆ ಭವ ಸಂತಾಪ ಹಾನಿದ ಅಮೃತ ಸಾಗರಂ. ಒಂದ್ಸಲ ನೋಡ್ಬಿಟ್ಟು ಎಷ್ಟು ಆನಂದ. ಓಹೋ, ನಾವು ದೇವರನ್ನ ನೋಡಿದಿವಿ, ದೇವರ ನಮ್ಮನ್ನು ನೋಡಿಬಿಟ್ಟ, ಮುಗಿದು ಹೋಯ್ತು ನಮಗಿನ್ನು, ಯಾವ ಕಷ್ಟಗಳೇ ಇಲ್ಲ, ಪರಮಾನಂದ. ದೇವರು ನಮ್ಮನ್ನು ನೋಡಿದ್ರೆ ನಮ್ಗಿನ್ನೇನ್ರಿದೆ, ಏನ್ ಬೇಕು ನಮಗೆ? ಶ್ರೀಮದ್ ಆಚಾರ್ಯ ಅಂತ ನಾವು ಚಿಂತನೆ ಮಾಡಬೇಕು. ಭವ ಸಂತಾಪ ಹಾನಿದ ಅಮೃತ ಸಾಗರಂ. ಸಂಸಾರದಲ್ಲಿರ್ತಕ್ಕಂತಹ ಎಲ್ಲಾ ತಾಪಗಳನ್ನ ಪರಿಹಾರ ಮಾಡತಕ್ಕಂತಹ ಅಮೃತ ಸಾಗರದಂತೆ ಇರುವ ಆ ಭಗವಂತನ ದೃಷ್ಟಿ ನಮಗೆ ಒಂದೊಂದು ಶ್ಲೋಕಕ್ಕೂ 1 ಗಂಟೆ ಹೇಳಬೇಕು ಅಂತ ಅನಿಸ್ತದೆ. ಆದರೆ ದಾಶ ಸ್ತೋತ್ರ ಮುಗಿಸ್ಬೇಕು ಅಂತ ಅನ್ನೋ ನೆನಪು ಬಂದಾಗ ಮಾತ್ರ ಅದು ನಿಲ್ಲಿಸಿ ಮುಂದೆ ಹೋಗ್ಬೇಕಾಗ್ತದೆ. ಒಂದು ಪ್ರಸಂಗ ಬರುತ್ತೆ. ದೇವತೆಗಳು ದೈತ್ಯರು ಇಬ್ಬರೂ ಸೇರಿಕೊಂಡು ಅಮೃತ ಮಥನ ಮಾಡಬೇಕು ಅಂತ ಹೊರಟಾಗ ತಾವು ಮಂದರ ಪರ್ವತವನ್ನು ತೆಗೆದುಕೊಂಡು ಬರ್ಲಿಕ್ಕೆ ಹೋಗ್ತಾರೆ. ಮಂದರ ಪರ್ವತ ತೆಗೆದುಕೊಂಡು ಬರಬೇಕು ಅಂತ ಹೋದರೆ ಅದು ರುದ್ರದೇವರ ವರ ಇರುತ್ತೆ. ಹೀಗಾಗಿ ಯಾರಿಗೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಎತ್ತಲಿಕ್ಕೆ ಆಗೋದಿಲ್ಲ. ಕೊನೆಗೆ ಮತ್ತೆ ಪುನಃ ಭಗವಂತನಿಗೆ ಶರಣಾಗ್ತಾರೆ. ಸ್ವಾಮಿ, ನೀನೇ ನಮಗೆ ಈಗ ಮಾರ್ಗ ತೋರಿಸಬೇಕು ಅಂತ ಹೇಳಿದಾಗ ಸ್ವಯಂ ಪರಮಾತ್ಮ ತಾನು ಗರುಡಾರೂಢನಾಗಿ ಬರ್ತಾನೆ. ಬಂದು ಆ ಮಂದರ ಪರ್ವತವನ್ನ ಎತ್ತಿ ಗರುಡನ ಮೇಲೆ ಇಟ್ಟುಕೊಂಡು ತೆಗೆದುಕೊಂಡು ಹೋಗಬೇಕು ಅಂತ ಹೊರಡ್ತಾನೆ. ಮತ್ತೆ ದೇವತೆಗಳು ದೈತ್ಯರೆಲ್ಲ ಹೇಳ್ತಾರೆ, ಇಲ್ಲ, ನಮಗೆ ಆ ಮಂದರ ಪರ್ವತ ಕೆಳಗಡೆ ಇದ್ದಾಗ ಕಿತ್ಲಿಕ್ಕಾಗಿಲ್ಲ, ಎತ್ಲಿಕ್ಕಾಗಿಲ್ಲ, ಈಗ ತೆಗೆದಾಯ್ತರ ಮೇಲೆ ನಾವು ಹೊತ್ಕೊಂಡು ಹೋಗ್ತೀವಿ ಅಂತಂದ್ರು. ಪರಮಾತ್ಮ ಅಂದ, ಆಯ್ತು ತಗೊಳ್ರಿ ಅಂತ ಹೇಳಿ ಆ ಪರ್ವತವನ್ನು ಎತ್ತಿ ಕೊಟ್ಬಿಡ್ತಾನೆ. ಎತ್ತಿಟ್ಟ ತಕ್ಷಣ ಎಲ್ಲರೂ ಆ ಪರ್ವತದ ಕೆಳಗಡೆ ಬಿದ್ದು ಪುಡಿ ಪುಡಿಯಾಗಿ ಹೋಗ್ಬಿಡ್ತಾರೆ. ಆಗ ಭಗವಂತ ಮಾಡಿದ್ದೇನು, ಆ ಪರ್ವತನ ಮತ್ತೆ ತಾನೇ ಎತ್ತಾನೆ. ದೇವರು ತೋರಿಸ್ಕೊಟ್ಟ, ನನ್ನ ಅನುಗ್ರಹ ಇಲ್ಲದೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಭಗವಂತ ಎತ್ತಾನೆ. ಎತ್ತಿ ಒಂದೇ ಒಂದು ಬಾರಿ ಭಗವಂತ ತನ್ನ ದಯಾ ದೃಷ್ಟಿಯಿಂದ ಎಲ್ಲರನ್ನು ನೋಡ್ತಾನೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ, ಭಾಗವತಲ್ಲಿ ಬಂದಿದೆ, ತಾತ್ಪರ್ಯದಲ್ಲಿ ಕೂಡ ಬರ್ತದೆ. ಒಂದೇ ಒಂದು ದಯಾ ದೃಷ್ಟಿ ಭಗವಂತನ ಕಣ್ಣಿನ ಆ ದೃಷ್ಟಿ ಬಿತ್ತೋ ಎಲ್ಲಾರು ಬದುಕ್ಬಿಡ್ತಾರೆ. ದೇವತೆಗಳು ದೈತ್ಯರು ಕೈಕಾಲು ಮುರಿದಿರ್ತದೆ, ಕೆಲವೊಬ್ಬರಿಗೆ ಹಾಗಾಗಿ ಏನೇನೋ ತೊಂದರೆ ಆಗಿರ್ತದೆ. ಎಲ್ಲರೂ ಮೊದಲಿಗೆ ಹೇಗಿದ್ರು ಹಾಗೆ ಆಗಿ ನಿಂತು ಬಿಡ್ತಾರೆ. ಆಗ ದೇವತೆಗಳಂತಾರೆ, ಸ್ವಾಮಿ ತಪ್ಪಾಯ್ತು,
ನೀನು ಅನುಗ್ರಹ ಮಾಡಬೇಕು. ಎಷ್ಟು ವಿಚಿತ್ರ ನೋಡ್ರಿ. ಅಮೃತ ಮಥನ ಮಾಡಲಿಕ್ಕೆ ಯಾವ ಪರ್ವತವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಆಮೇಲೆ ಮಥನ ಮಾಡ್ತಾರೆ, ಅಮೃತವನ್ನು ಕುಡಿತಾರೆ. ಆದರೆ ಇಂತಹ ಅಮೃತದ ಸಾಗರವೇ ನಮ್ಮ ಶ್ರೀಹರಿಯ ದಯಾ ದೃಷ್ಟಿ. ದೇವರು ನೋಡಿದ್ರೆ ಸಾಕು, ಮರಣ ಇಲ್ಲ. ಮರಣ ಹೊಂದಿರತಕ್ಕಂತಹ ವ್ಯಕ್ತಿಗಳು, ಕಷ್ಟದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಬದುಕು ಬಿಡ್ತಾರೆ. ಹೀಗಾಗಿ ಭಗವಂತನ ದೃಷ್ಟಿ ದೊಡ್ಡ ಸಂಜೀವಿನಿ ಔಷಧ. ಅದಕ್ಕಿಂತಲೂ ಹೆಚ್ಚಿಗೆ ಇನ್ನೇನ್ ಬೇಕು? ಪರೀಕ್ಷಿತ್ ಮಹಾರಾಜನ ಕಥೆ ಕೇಳ್ತೀನಿ. ಪರೀಕ್ಷಿತ್ ಮಹಾರಾಜ ಹೊಟ್ಟೆಯಲ್ಲಿದ್ದಾಗ ಅವನು ಸಾಯಬಾರದು ಅಂತ ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ, ನಾನು ಬ್ರಹ್ಮಾಸ್ತ್ರ ಅಲ್ಲೇ ಬಿಡ್ತೀನಿ, ಕೊಂದು ಹಾಕ್ತೀನಿ ಅವನನ್ನ. ಕೃಷ್ಣ ಅಂತಾನೆ, ನಾನು ಇರೋವರೆಗೆ ಅದನ್ನು ಸಾಧ್ಯ ಇಲ್ಲ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾರೆ. ಪ್ರಯೋಗ ಮಾಡಿದ್ರೆ ಕೃಷ್ಣ ಗರ್ಭದ ಒಳಗೆ ಒಂದು ಗದಾಧಾರಣ ಮಾಡಿಕೊಂಡು ಆ ಕೂಸನ್ನ ರಕ್ಷಣೆ ಮಾಡ್ತಾರೆ, ಸಂಚಾರ ಮಾಡ್ತಾ ಇರ್ತಾರೆ. ಆ ಕೂಸು ನನ್ನ ಸುತ್ತಲೂ ಯಾರು ತಿರುಗ್ತಾ ಇದ್ದಾರೆ ಅಂತ ನೋಡ್ತದಂತೆ. ಪರಿತಃ ಈಕ್ಷತೆ, ಸುತ್ತಲೂ ನೋಡಿದ, ಅದಕ್ಕಾಗಿ ಪರೀಕ್ಷಿತ್ ಅಂತ ಹೆಸರು ಬಂತು. ಇಂತಹ ಕೂಸು 9 ತಿಂಗಳ ಗರ್ಭಿಣಿ ಕೂಸು ಹುಟ್ಟಿತು. ಹುಟ್ಟಿದ 2ನೇ ಕ್ಷಣಕ್ಕೆ ಸತ್ತು ಹೋಯ್ತು. ಕೃಷ್ಣ ಪರಮಾತ್ಮ ಬರ್ತಾ ಇರ್ತಾನೆ. ಪಾಂಡವರೆಲ್ಲ ಅಶ್ವಮೇಧ ಯಾಗ ಮಾಡಬೇಕು ಅಂತ ಸಿದ್ಧರಾಗ್ತಾ ಇರ್ತಾರೆ. ಅವರೆಲ್ಲರೂ ಕೂಡ ಆ ಮೇರು ಪರ್ವತಕ್ಕೆ ಹೋಗಿ ದ್ರವ್ಯವನ್ನು ತೆಗೆದುಕೊಂಡು, ಬೆಳ್ಳಿ, ಬಂಗಾರ, ವಜ್ರ ಮುತ್ತು ತೆಗೆದುಕೊಂಡು ಅವ್ರು ಹೋಗಿರ್ತಾರೆ. ಒಂದು ಕಡೆಗೆ ಪಾಂಡವರು ಹೋಗಿದ್ದಾರೆ, ಒಂದು ಕಡೆ ಕೃಷ್ಣ ಹೇಳಿ ಕಳಿಸ್ತಾರೆ, ಸ್ವಾಮಿ ಈ ರೀತಿಯಾಗಿ ನಾವು ಯಜ್ಞ ಇದೆಲ್ಲ ಯಾವಾಗ? ಯುದ್ಧವಾದ ಮೇಲೆ. ಧರ್ಮರಾಜ ರಾಜನಾಗಿರ್ತಾನೆ. ಅಂತಹ ಪ್ರಸಂಗದಲ್ಲಿ ಕೃಷ್ಣ ಬರ್ತಾನೆ, ನೋಡ್ತಾನೆ. ಆ ಹುಟ್ಟಿದ ಕೂಸು, ಉತ್ತರಾದೇವಿಯಲ್ಲಿ ಹುಟ್ಟಿದಕ್ಕಂತಹ ಗರ್ಭ ಸತ್ತು ಹೋಗಿತ್ತು. ಕೃಷ್ಣ ಕೃಷ್ಣ ಅಂತ ಓಡಿ ಬರ್ತಾರೆ. ಕೃಷ್ಣ ಅಂತ ಏನು ಮಾಡಲಿಲ್ಲ, ಬಂದ, ನೋಡಿದ, ಕೂಸು ಬದುಕು ಬಿಡ್ತು. ಭಗವಂತನ ದೃಷ್ಟಿ ಬಿದ್ರೆ ಸಾಕು, ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು? ಶ್ರೀಮದಾಚಾರ್ಯ ಇದನ್ನು ಕೂಡ ತಾತ್ಪರ್ಯದಲ್ಲಿ ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಕೃಷ್ಣ ಬಂದ, ಕೂಸನ್ನ ನೋಡಿದ, ಅದು ಬದುಕ್ತು. ಅದೇ ಕಾಲಕ್ಕೆ ಸರಿಯಾಗಿ ಪಾಂಡವರೆಲ್ಲ ಬರ್ತಾರೆ. ಅಂದ್ರೆ ಪರಮಾತ್ಮನ ಅನುಗ್ರಹ ಇದ್ದರೆ ಎಷ್ಟು ಕಷ್ಟಗಳು ಅನಾಯಾಸವಾಗಿ ದೂರವಾಗತ್ತೆ. ಪಾಂಡವರ ಮೇಲೆ ಕೃಷ್ಣನಿಗೆ ಅಷ್ಟು ಪ್ರೀತಿ, ಅಷ್ಟು ಅನುಗ್ರಹ ಬುದ್ಧಿ, ಅಷ್ಟು ದಯೆ. ಪ್ರಾಣಾಹಿ ಪಾಂಡವ ಅಂತ ಹೇಳ್ತಾನೆ. ನಾವು ದೇವರನ್ನು ನೆನೆಯೋದೇ ಇಲ್ಲ, ದೇವರಿಂದ ತುಂಬಾ ದೂರ ಇದ್ದೇವೆ. ಕಷ್ಟ ಬಂದಾಗ ಮಾತ್ರ ನೆನೆಸ್ತೀವಿ. ಕಷ್ಟ ಬಂದಾಗಲೂ ನಾವು ದೇವರನ್ನು ನೆನೆಸ್ತೇವೋ ಇನ್ನೇನು ಮಾಡ್ತೇವೋ ಗೊತ್ತಿಲ್ಲ. ಆದ್ರೆ ಶ್ರೀಮದ್ ಆಚಾರ್ಯ ಅಂತಾರೆ, ಮಹಾನುಭಾವರು ಭಗವಂತ ನಿರಂತರ ಆರಾಧನೆ ಮಾಡತಕ್ಕಂಥವ್ರಂತಾರೆ, ಸ್ಮರಣೆ ಮಾಡಿ ದೇವರನ್ನ, ದೇವರ ಚಿಂತನೆ ಮಾಡ್ರಿ, ದೇವರ ದಯೆಯನ್ನು ಪಡೆಯಿರಿ. ಆ ಭಗವಂತನ ಕೃಪಾ ದೃಷ್ಟಿ ನಿಮ್ಮ ಮೇಲೆ ಬಿದ್ದರೆ ನೀವು ಏನನ್ನೂ ಸಾಧಿಸಬಹುದು, ಎಲ್ಲ ಲಾಭವಾಗತ್ತೆ. ಹುಟ್ಟಿದ ಕೂಸು ಸತ್ತಿದ್ದು ಬದುಕ್ತು. ಮರಣ ಹೊಂದಬೇಕಾಗಿರ್ತಕ್ಕಂತಹ ದೇವತೆಗಳೆಲ್ಲ ಕೈಕಾಲು ಮುರಿದು ಬಿದ್ದಾಗ ಎಲ್ಲರೂ ಮತ್ತೆ ಪುನಃ ಚೆನ್ನಾಗಿ. ಇದು ಭಗವಂತನ ದೃಷ್ಟಿಗಿರತಕ್ಕಂತಹ ದೊಡ್ಡ ಸಾಮರ್ಥ್ಯ. ಇದು ಬಹಳ ಚಿಕ್ಕದು ನಾನು ಹೇಳಿದ್ದೆ. ಯಾಕೆ ಅಂತ ಕೇಳಿದ್ರೆ ಈ ಶ್ಲೋಕ ಅಭಿಪ್ರಾಯ ಮತ್ತೆ ಪುನಃ ನಾಳೆ ಹೇಳ್ತೇನೆ. ಯಸ್ಯ ಕಟಾಕ್ಷ ಮಾತ್ರೇಣ ಬ್ರಹ್ಮರುದ್ರೇಂದ್ರ ಪೂರ್ವಕ ಸುರ ಸ್ವೀಯ ಪದಾನ್ಯಾಪು ಸಾ ಲಕ್ಷ್ಮೀರ್ಮೇ ಪ್ರಸೀದು ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಯಾದವಾರ ಹೇಳ್ತಕ್ಕಂತಹ ಮಾತು ಇದರ ಮುಂದಿನ ಶ್ಲೋಕದಲ್ಲಿ ಇದು ಬರುತ್ತೆ. ಭಗವಂತನ ಭ್ರೂಭಂಗ ಅಂತ ಹೇಳ್ತಾರೆ.
ಲಕ್ಷ್ಮೀದೇವಿಯ ಕಟಾಕ್ಷಕ್ಕೆ ಇಂತಹ ಮಹಾ ಸಾಮರ್ಥ್ಯ ಇದ್ದಾಗ ಭಗವಂತನ ಕೃಪಾ ಕಟಾಕ್ಷಕ್ಕೆ ಎಷ್ಟು ಇರ್ಲಿಕ್ಕಿಲ್ಲ. ಹೇಳ್ತಾರೆ ಸಾನು ರಾಗಾವಲೋಕನಂ ಭವಸಂತಾಪ ಹಾನಿದ ಅಮೃತ ಸಾಗರಂ. ಒಂದೊಂದು ಕಡೆ ಒಂದು ವರ್ಣನೆ ಮಾಡಿದ್ದಾರೆ. ದೇವಾದಿ ದೇವತೆಗಳೆಲ್ಲ ಕಾಯ್ತಾ ಕೂತಿರ್ತಾರಂತೆ ದೇವರ ಎದುರಿಗೆ. ದೇವ್ರು ಯಾವಾಗ ಬರ್ತಾನೆ, ದೇವ್ರು ಯಾವಾಗ ನಮ್ಮನ್ನು ನೋಡ್ತಾನೆ, ನಮ್ಮನ್ನ ಯಾವಾಗ ನೋಡ್ತಾನೆ ಅಂತ ಕಾಯ್ತಾ ಕೂತಿರ್ತಾರೆ. ಯಾರು? ಬ್ರಹ್ಮ, ರುದ್ರ, ಇಂದ್ರ, ಚಂದ್ರ, ಕುಬೇರ, ವರುಣ, ಗಣಪತಿ, ಯಾರ್ಯಾರು ಮಹಾಮಹಾ ದೇವತೆಗಳು, ಆ ಎಲ್ಲ ಮಹಾದೇವತೆಗಳು ಕೂಡ ಪರಮಾತ್ಮನ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು. ದೇವ ನಮ್ಮನ್ನು ನೋಡ್ಬೇಕು. ಒಂದ್ಸಲ ನೋಡ್ಬಿಟ್ರೆ ನಾವು ಕೃತಾರ್ಥರಾಗ್ಬಿಡ್ತೇವೆ ಅಂತ ಯಾವ ಭಗವಂತನ ಕೃಪಾ ದೃಷ್ಟಿಗಾಗಿ ಕಾಯ್ತಾ ಇರ್ತಾರೋ ಅಂತಹ ಭಗವಂತನ ಸಾನುರಾಗಾವಲೋಕನ, ದಯೆಯಿಂದ ಕೂಡಿರ್ತಕ್ಕಂತಹ ಭಗವಂತನ ಅವಲೋಕನ ದೃಷ್ಟಿಯನ್ನ ಸ್ಮರಾಮಿ ನಾವು ಚಿಂತನೆ ಮಾಡಬೇಕು. ಭವ ಸಂತಾಪ ಹಾನಿದ ಅಮೃತ ಸಾಗರಂ ಸಾನುರಾಗಾವಲೋಕನಂ. ಆ ಭಗವಂತ ಎಂಥವನು? ರಾಮ ಹಾಗೂ ಪೂರ್ಣಾನಂದ. ದೇವರಿಗೆ ಪರಿಪೂರ್ಣವಾದ ಆನಂದವಿದೆ. ದೇವರಿಗೆ ನಮ್ಮಿಂದ ಏನೂ ಲಾಭವಿಲ್ಲ. ಬಹಳ ಅರ್ಥ ಇದೆ ಇದಕ್ಕೆಲ್ಲ. ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗ್ತೇವೆ, ಒಂದು ಸಭೆಗೆ ಹೋಗ್ತೇವೆ, ಅಥವಾ ಒಂದು ಮನೆಗೆ ಹೋದಾಗ ಅನೇಕ ಜನ ನಾವು ನೋಡ್ತೇವೆ, ಭೇಟಿ ಆಗ್ತೇವೆ. ಯಾರನ್ನು ನೋಡ್ತೇವೆ ಗೊತ್ತಾ? ಯಾರಿಂದ ನಮಗೆ ಕೆಲಸ ಆಗತ್ತೆ ಅವ್ರನ್ನ ಮಾತ್ರ ನಾವು ನೋಡ್ತೀವಿ. ಯಾರಿಂದ ನಮಗೆ ಲಾಭವಿಲ್ಲ ಅವ್ರನ್ನ ದೂರ ಇಟ್ಬಿಡ್ತೀವಿ, ನಾವು ನೋಡೋದೇ ಇಲ್ಲ ಅವ್ರನ್ನ. ಯಾಕೆ ಅಂದ್ರೆ ನಮಗೆ ಅಲ್ಲಿ ಅನಿವಾರ್ಯತೆ ಇದೆ. ಹಾಗಾದ್ರೆ ದೇವರು ನಮ್ಮನ್ನು ನೋಡ್ಬೇಕಾದ್ರೆ ನಮ್ಮಿಂದ ಏನಾದ್ರೂ ದೇವರಿಗೆ ಲಾಭ ಇದೆಯಾ? ಏನೇನೂ ಇಲ್ಲ. ಶ್ರೀಮದ್ ಆಚಾರ್ಯ ಅಂತಾರೆ ಪೂರ್ಣಾನಂದಸ್ಯ. ಕೇಳಬೇಕ್ರಿ, ಭಗವಂತನ ಮಹಾತ್ಮವನ್ನು ಕೇಳಬೇಕು ಶ್ರೀಮದ್ ಆಚಾರ್ಯ ಗ್ರಂಥಗಳಿಂದ. ಶ್ರೀಮದ್ ಆಚಾರ್ಯ ಅಂತಾರೆ ಪೂರ್ಣಾನಂದಸ್ಯ ರಾಮಸ್ಯ. ಪೂರ್ಣವಾದ ಆನಂದವಿರತಕ್ಕಂಥವನು ಪರಮಾತ್ಮ. ಹೀಗಾಗಿ ಆ ಪೂರ್ಣವಾದ ಆನಂದವಿರುವ ದೇವರಿಗೆ ನಮ್ಮಿಂದ ಯಾವ 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 ಲಾಭವೂ ಇಲ್ಲ. ಒಂದನ್ನು ನಾವು ಚೆನ್ನಾಗಿ ತಿಳ್ಕೊಬೇಕು. ನಮ್ಮಿಂದ ಯಾವ ಲಾಭವೂ ಇಲ್ಲ. ಹೀಗಾಗಿ ಪರಮಾತ್ಮ ನಮ್ಮನ್ನು ನೋಡ್ತಾನೆ, ನಮಗೆ ದರ್ಶನ ಅಂದ್ರೆ ನಮ್ಮ ಮೇಲೆ ತನ್ನ ದಯಾದೃಷ್ಟಿಯನ್ನು ಕೊಡ. ನಮಗೆ ದರ್ಶನ ಕೊಟ್ಟಿಲ್ಲ, ಇನ್ನು ಬಹಳ ದೂರ ಇದೆ. ನಾವು ಮಾನಸಿಕವಾಗಿ ಚಿಂತನೆ ಮಾಡ್ಬೇಕಷ್ಟೆ. ಏನ್ ಚಿಂತನೆ ಮಾಡೋದು? ಪರಮಾತ್ಮ ನಮ್ಮ ಮನೆಗೆ ಬಂದಿದ್ದಾನೆ, ನಮ್ಮ ಮನೋಮಂದಿರಕ್ಕೆ ಬಂದಿದ್ದಾನೆ, ಭಗವಂತ ನಮ್ಮ ಎದುರಿಗೆ ಕೂತಿದ್ದಾನೆ. ಆ ಪರಮಾತ್ಮ ಪೂರ್ಣಾನಂದಸ್ಯ ರಾಮಸ್ಯ, ಪೂರ್ಣವಾದ ಆನಂದವುಳ್ಳವನು ರಾಮ. ಸ್ವಯಂ ತಾನು ಸುಖರೂಪ, ರಮಯತೀತಿ ರಾಮ. ಎಲ್ಲರಿಗೂ ಮೋಕ್ಷವನ್ನು ಕೊಡತಕ್ಕಂಥವನು ಭಗವಂತ. ಅಂತಹ ಭಗವಂತನ ದಯಾದೃಷ್ಟಿ ನನ್ನ ಮೇಲೆ ಬೀಳ್ತಾ ಇದೆ. ನಾವು ಒಂದು ಲೈಟ್, ಫೋಕಸ್ ಲೈಟ್ ಹಾಕೊಂಡಿರ್ತೀವಲ್ಲ ಏನಾದ್ರು ಪ್ರೋಗ್ರಾಮ್ ತಿನ್ನೋದಕ್ಕೆ, ಆ ತರ ಆ ಭಗವಂತನ ದಯಾದೃಷ್ಟಿ, ದಿವ್ಯವಾಗಿರ್ತಕ್ಕಂತಹ ಚಕ್ಷಸ್ಸು ಭಗವಂತನದು. ಯಾವ ಭಗವಂತನ ಚಕ್ಷಸ್ಸಿನಿಂದ ಸೂರ್ಯ ಚಂದ್ರ ಹುಟ್ಟುತ್ತಾರೆ, ಇಡೀ ಜಗತ್ತಿಗೆ ಪ್ರಕಾಶ ಕೊಡ್ತಾರೆ, ಅಂತಹ ಭಗವಂತನ ಅದ್ಭುತವಾಗತಕ್ಕಂತಹ ಅತ್ಯಂತ ಮನೋಹರವಾದ ಆ ಭಗವಂತನ ಆ ದೃಷ್ಟಿಗಳು, ಆ ಭಗವಂತನ ಪ್ರೀತಿಯಿಂದ ಕೂಡಿದ ಆ ಅವಲೋಕನ ನಾವು ಚಿಂತನೆ ಮಾಡಬೇಕು. ಭಗವಂತ ನಮ್ಮ ಮೇಲೆ ಬಹಳ ಪ್ರೀತಿ ಮಾಡ್ತಾನೆ. ನಮ್ಮ ಜೀವನದಲ್ಲಿ ನಮ್ಮ ತಂದೆ ತಾಯಿ, ಅಣ್ಣ ತಮ್ಮ, ಬಂಧು ಬಳಗ ಯಾರ್ಯಾರೋ ನಮ್ಮನ್ನು ಪ್ರೀತಿ ಮಾಡ್ತಾರೆ, ಬಹಳ ಪ್ರೀತಿ ಮಾಡ್ತಾರೆ ನಾವು ಅನ್ಕೋತೀವಿ. ಆದ್ರೆ ಸಮಯ ಬಂದಾಗ ಗೊತ್ತಾಗತ್ತೆ ಅವ್ರು ಎಷ್ಟೆಷ್ಟು ಪ್ರೀತಿ ಮಾಡ್ತಾರೆ ಅಂತ. ಆದ್ರೆ ದೇವರು ಮಾತ್ರ ಹಾಗಲ್ಲ. ನಿಮಿತ್ತವಾಗಿ ಎಲ್ಲ ಭಕ್ತರ ಮೇಲೆ ದಯ ಮಾಡ್ತಾನೆ, ದಯಾದೃಷ್ಟಿಯಿಂದ ನೋಡ್ತಾನೆ. ಅಂತಹ ದಯಾದೃಷ್ಟಿಯನ್ನ ನಾವು ಚಿಂತನೆ ಮಾಡಬೇಕು ಎಂಬುದಾಗಿ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಅಂತಹ ಭಗವಂತ ನಮ್ಮ ಮೇಲೆ ನಿರಂತರವಾಗಿ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.